2026 ಬಂದಾಯಿತು. ಹೊಸ ವರ್ಷದ ಜೊತೆಗೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಕೂಡ ಪ್ರೇಕ್ಷಕರಲ್ಲಿದೆ. ಆದರೆ ಯಾವ ಸಿನಿಮಾ ಬರ್ತಾ ಇದೆ, ಒಂದು ಇಂಡಸ್ಟ್ರಿಗೆ ಹೋಪ್ ಇರುವಂಥ ಸಿನಿಮಾ ಯಾವುದು ಅನ್ನೋ ಪ್ರಶ್ನೆ ಕನ್ನಡಿಗರಿಗೆ ಕಾಡ್ತಾ ಇರುವಂಥ ಸಂದರ್ಭದಲ್ಲಿ ಮ್ಯಾಂಗೋ ಪಚ್ಚ ತಂಡದಿಂದ ಒಂದು ಹೊಸತಾಗಿರುವಂಥ ಅರಗಿಣಿಯ ಹಾಡು ರಿಲೀಸ್ ಆಗಿದೆ. ಸದ್ಯಕ್ಕೆ ಈ ಹಾಡಿನ ಬಗ್ಗೆ ಮಾತಾಡೋಕ್ಕೆ, ಸಿನಿಮಾದ ಬಗ್ಗೆ ಮಾತಾಡೋಕ್ಕೆ ಚಿತ್ರದ ನಾಯಕಿ ಕಾಜಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೊದಲಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯ. ನಿಮಗೂ ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ಅರಗಿಣಿಯ ಹಾಡು ಈಗ ಜಸ್ಟ್ ರಿಲೀಸ್ ಆಯಿತು. ಹೇಗನ್ಸುತ್ತೆ ಈ ಹಾಡನ್ನು ನೋಡಿದಾಗ, ಈ ಒಂದು ಹಾಡನ್ನು ನೀವು ಆ ಬಿಟ್ಗಳನ್ನು, ನಿಮ್ಮ ಎಕ್ಸ್ಪ್ರೆಷನ್ ನೋಡಿದಾಗ ನಿಮಗೆ ಯಾವ ಥರ ಫೀಲ್ ಆಗ್ತಿದೆ ಅಂತ? ನನಗದು ತುಂಬ ಖುಷಿ ಆಗುತ್ತೆ. ಬಿಕಾಸ್ ನನಗೆ ಈ ಸಾಂಗ್ ತುಂಬ ಇಷ್ಟ. ನಾನು ತುಂಬ ದಿನದಿಂದ ಕೇಳ್ತಿದ್ದೀನಿ ಈ ಸಾಂಗ್ನ. ವೆರಿ ವೆರಿ ಗುಡ್ ಸಾಂಗ್. ವೈಬೇ ಒಂದು ಡಿಫ್ರೆಂಟ್ ಆಗಿದೆ. ಹಾಗೆ ಹರ್ಷ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಎಷ್ಟು ವೆರಿ ಕ್ಯೂಟ್, ವೆರಿ ನ್ಯಾಚುರಲ್ ರೀತಿಯಲ್ಲಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಸೊ ಆ್ಯಂಡ್ ಮಾಡಿದಾಗಲೂ ಕೂಡ ನಾವು ನೈಟಲ್ಲಿ ಶೂಟ್ ಮಾಡಿದ್ವಿ ಮೈಸೂರಲ್ಲಿ. ಸೊ ಫುಲ್ ಶಾಂತಿ, ಯಾರೂ ಇರಲಿಲ್ಲ, ಇಡೀ ಖಾಲಿ ರೋಡ್. ಇಟ್ ವಾಸ್ ಸೋ ಬ್ಯೂಟಿಫುಲ್ ಮೈಸೂರು ಆ ಥರ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ನನಗಂತೂ ತುಂಬ ಇಷ್ಟ. ಇವಾಗ ಆಡಿಯನ್ಸ್ದು ರಿವ್ಯೂಸ್ ಏನು ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಫೋನ್ ಕಂಟಿನ್ಯೂಸ್ ಚೆಕ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಒಂದು ದನಿಗೆ ಅಥವಾ ನಿಮ್ಮ ಒಂದು ಎಕ್ಸ್ಪ್ರೆಷನಿಗೆ ಧ್ವನಿಯಾಗಿರೋರೇ ಸಾನ್ವಿ ಸುದೀಪ್ ಅವರು. ಸೊ ಅವರ ವಾಯ್ಸನ್ನು ಕೇಳಿದಾಗ, ಯಾಕಂದ್ರೆ ಈಗಾಗಲೇ ಮಲೈಕಾ ಹಾಡಲ್ಲಿ ಅವರ ಒಂದು ಟ್ರೆಂಡ್ ಶುರುವಾಗ್ಬಿಟ್ಟಿದೆ. ಈಗ ಮ್ಯಾಂಗೋ ಪಚ್ಚದಲ್ಲಿ ಕೂಡ ಮತ್ತೆ ರಿಪೀಟ್ ಆಗ್ತಾ ಇದೆ. ಹೇಗೆ ಅನಿಸ್ತಿದೆ? ಎಷ್ಟು ನೀವು ಹೇಳ್ದಂಗೆ ಮಸ್ತ್ ಮಲೈಕಾ ಮತ್ತು ಅರಗಿಣಿ ಎಷ್ಟು ಡಿಫ್ರೆಂಟ್ ವೈಬ್ ಇದೆ ಎರಡು ಸಾಂಗು. ಸೊ ಎಷ್ಟು ವರ್ಸಟೈಲ್ ಶೀ ಈಸ್ ಆ್ಯಸ್ ಅ ಸಿಂಗರ್. ಡೆಫಿನೆಟ್ಲಿ ತುಂಬ ಖುಷಿ ಇದೆ. ಬಿಕಾಸ್ ಫ್ಯೂ ಇಂಗ್ಲೀಷ್ ವರ್ಡ್ಸ್ ಲೈನ್ಸ್ ಬರುತ್ತೆ, ಅದು ಕೂಡ ಇಟ್ ಸೌಂಡ್ಸ್ ಸೋ ಗುಡ್. ಐ ಥಿಂಕ್ ಶಿ ಹ್ಯಾಸ್ ಅ ವೆರಿ ಮ್ಯಾಜಿಕಲ್ ವಾಯ್ಸ್ ಆ್ಯಂಡ್ ತುಂಬ ಒಳ್ಳೆ ಕಾಂಪ್ಲಿಮೆಂಟ್ ಆಗ್ತಿದೆ ಅದು ನಮ್ಮ ಸಾಂಗ್ಗೆ. ಸೊ ವೆರಿ ಗ್ರೇಟ್ಫುಲ್. ಈ ಅರಗಿಣಿ ಸಾಂಗಲ್ಲಿ ಜಾಸ್ತಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇಲ್ಲ ಅನ್ಸುತ್ತೆ, ಬರೀ ಎಕ್ಸ್ಪ್ರೆಷನ್ನು ಇದರಲ್ಲೇ ಸಾಗುತ್ತೆ ಅನ್ಸುತ್ತೆ. ಹೌದೌದು, ಡ್ಯಾನ್ಸ್ ಅಲ್ಲ, ಇಟ್ಸ್ ಡೈಲಿ ಲೈಫ್. ಪಚ್ಚ ಮತ್ತು ಸುಜಿದು ಡೈಲಿ ಲೈಫ್. ಅವರು ಹೆಂಗಿರ್ತಾರೆ ವಿತ್ ನಮ್ಮ ಪಾರ್ಟ್ನರ್ಸ್, ನಾವು ಹೆಂಗಿರ್ತೀವಿ ಆ ಥರ ಎವ್ರಿ ಡೇ ನಾವು ತುಂಬ ಸಿಂಪಲ್ಲಾಗಿ, ತುಂಬ ಡೈಲಿ ಲೈಫ್. ಸೊ ಅದು ಹಾಗೆ ಇರುತ್ತೆ ಅಲ್ವಾ. ಸೊ ವೆರಿ ಸ್ವೀಟ್ಲಿ ನಾನು ಅದಕ್ಕೆ ಅಂದೆ, ಹರ್ಷ ಸರ್ ತುಂಬ ವೆರಿ ಸ್ವೀಟ್ಲಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅದು ಇಟ್ ಗೆಟ್ಸ್, ಐ ಥಿಂಕ್ ಇಟ್ ವಿಲ್ ಗೆಟ್ ಕನೆಕ್ಟೆಡ್ ಟು ಎವ್ರಿ ಒನ್ ಬಿಕಾಸ್ ಇಟ್ಸ್ ಎವ್ರಿ ಡೇ. ತಿನ್ಸೋದಾಗಿರ್ಬೋದು, ಕೈ ಹಿಡ್ಕೊಂಡು ಹೋಗ್ತಾ ಇರುವ ಮೂಮೆಂಟ್ ಆಗಿರ್ಬೋದು. ಸೊ ಎಷ್ಟು ಎಂಜಾಯ್ ಮಾಡಿದ್ದು. ನೀವೇ ಹೇಳಿದರೆ ಮೈಸೂರಲ್ಲಿ ಶೂಟ್ ಮಾಡಿರೋದು, ಯಾವುದೇ ಸೌಂಡ್ ಇರಲಿಲ್ಲ, ಪೀಸ್ ಇದರಲ್ಲಿ ಹೋಗ್ತಾ ಇತ್ತು ಶೂಟಿಂಗ್ ಅಂತ. ಸೊ ಆ ಒಂದು ಪೀಸಲ್ಲಿ ನಿಮ್ಮಿಬ್ಬರ ಕೆಮಿಸ್ಟ್ರಿ ಯಾವ ಥರ ವರ್ಕೌಟ್ ಆಯಿತು ಅಂತ? ಐ ಥಿಂಕ್ ಅದು ನಮ್ಮ ಆಡಿಯನ್ಸ್ ಹೇಳಬೇಕು ಯಾವ ಥರ ಅವ್ರಿಗೆ ಇಷ್ಟ ಆಗ್ತಿದೆ ಅಂತ. ಬಟ್ ಐ ಥಿಂಕ್ ಸಂಚಿತ್ ಆ್ಯಂಡ್ ಐ ಆರ್ ಗುಡ್ ಫ್ರೆಂಡ್ಸ್ ನೌ. ಸೊ ಆ್ಯಂಡ್ ಹೀ ಈಸ್ ಲಾಟ್ ಆಫ್ ಫನ್ ಟು ವರ್ಕ್ ವಿತ್. ಸೊ ಸಿನ್ಸ್ ವಿ ಆರ್ ಕಂಫರ್ಟೇಬಲ್ ವಿತ್ ಈಚ್ ಅದರ್, ಸೊ ಅದು ಏನು ಡಿಫ್ರೆಂಟ್ ಅಂತ ಅನಿಸಿಲ್ಲ. ಇಟ್ ವಾಸ್ ನಾರ್ಮಲ್ ಓನ್ಲಿ ಆ್ಯಂಡ್ ವಿ ಹ್ಯಾಡ್ ಲಾಟ್ ಆಫ್ ಫನ್ ಶೂಟಿಂಗ್ ದ ಸಾಂಗ್. ಸೊ ಸಿನಿಮಾದ ಹಾಡು ರಿಲೀಸ್ ಆಗಿದೆ, ಒಂದು ಗ್ಲಿಮ್ಸ್ ರಿಲೀಸ್ ಆಗಿದೆ. ಸೊ ನೀವು ಈ ಸಿನಿಮಾಕ್ಕೆ ಆಯ್ಕೆ ಆಗಿದ್ದು ಹೇಗೆ? ಕಾಜಲ್ ಸೆಲೆಕ್ಟ್ ಯಾರು ಮಾಡಿದ್ದು? ಸೊ ಫಸ್ಟ್ ಸೆಲೆಕ್ಟ್ ಆದಾಗ ಹೆಂಗೆ ಅನಿಸ್ತು ಅಂತೇಳಿ? ನನಗೆ ಆ್ಯಕ್ಚುಲಿ ಫಸ್ಟ್ ವಿವೇಕಾ ಸರ್ ಮೆಸೇಜ್ ಮಾಡಿದರು, ಈ ಥರ ವಿ ಆರ್ ಕಮಿಂಗ್ ಅಪ್ ವಿತ್ ಅ ಫಿಲ್ಮ್, ವುಡ್ ಯು ಲೈಕ್ ಟು ಆಡಿಷನ್ ಅಂತ. ಲೈಕ್ ಡೆಫಿನೆಟ್ಲಿ, ವೈ ನಾಟ್. ಫಸ್ಟ್ ಆಫ್ ಆಲ್ ಇಷ್ಟು ದೊಡ್ಡ ಬ್ಯಾನರ್, ಇಷ್ಟು ದೊಡ್ಡ ಫಿಲ್ಮ್ ಅಲ್ಲಿ ಫಾರ್ ದೆಮ್ ಟು ನೋಟಿಸ್ ಮೀ ಈಸ್ ಓನ್ಲಿ ತುಂಬ ದೊಡ್ಡ ವಿಷಯ ಅಂತ ನನಗೆ ಅನಿಸುತ್ತೆ. ಸೊ ಅಫ್ಕೋರ್ಸ್ ಡೆಫಿನೆಟ್ಲಿ ನಾನು ಆಡಿಷನ್ ಮಾಡಿದೆ. ಅವ್ರಿಗೆ ಇಷ್ಟ ಆಯಿತು ಆ್ಯಂಡ್ ದಟ್ಸ್ ಐ ಆಮ್ ಪಾರ್ಟ್ ಆಫ್ ಇಟ್. ಬಟ್ ಆಲ್ಸೋ ನನಗೆ ಆಮೇಲೆ ಗೊತ್ತಾಯಿತು ದ್ಯಾಟ್ ಸುದೀಪ್ ಸರ್ ಆ್ಯಕ್ಚುಲಿ ನನ್ನ ಪೆಪ್ಪೆ ಸಿನಿಮಾ ನೋಡಿ ಅವ್ರು ರೆಫರ್ ಮಾಡಿದ್ರಂತೆ, ಮೇ ಬಿ ದಿಸ್ ಗರ್ಲ್ ಮೈಟ್ ಸೂಟ್ ದಿಸ್ ಕ್ಯಾರೆಕ್ಟರ್ ವೆಲ್ ಅಂತ. ಸೊ ಅದು ಯಾವಾಗ ನನಗೆ ಗೊತ್ತಾಯ್ತು, ಅದು ಲೈಕ್ ವಾಟ್ ಇದು ಹೆಂಗೆ, ಲೈಕ್ ಏನು ಕನೆಕ್ಷನೇ ಇಲ್ಲ. ಲೈಕ್ ಅವ್ರ ಥರ ಒಬ್ಬರು ಸೂಪರ್ ಸ್ಟಾರ್ ಟು ನೋಟಿಸ್ ಮೈ ಪರ್ಫಾರ್ಮೆನ್ಸ್ ಈಸ್ ಅ ಬಿಗ್ ಡೀಲ್. ಸೊ ಅದು ನನಗೆ ಲೈಕ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಓಕೆ. ಸೊ ನಿಮ್ಮ ಪಾತ್ರ ಏನು? ಪಚ್ಚನ್ ಜೊತೆ ನೀವು ಹೆಂಗೆ ಕನೆಕ್ಟ್ ಆಗ್ತೀರಾ? ಸುಜಿ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು. ಸೊ ವೆರಿ ನಾರ್ಮಲ್ ಎವ್ರಿ ಡೇ ಗರ್ಲ್. ನಾವು ನಮ್ಮ ದಿನ ಇದರಲ್ಲಿ ನಾವು ನೋಡ್ತಾ ಇರ್ತೀವಿ. ಐ ಥಿಂಕ್ ತುಂಬ ರಿಲೇಟೇಬಲ್ ಆಗುತ್ತೆ ಬಿಕಾಸ್ ವೆರಿ ಮಿಡಲ್ ಕ್ಲಾಸ್ ಅಲ್ಲ, ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯಿಂದ ಬಿಲಾಂಗ್ ಮಾಡೋದು. ಆ್ಯಂಡ್ ಪಚ್ಚ ಜೊತೆ ಅದೇ ದೇ ಆರ್ ಟುಗೆದರ್. ಅದು ಹೇಗೆ ಯಾವಾಗ ಅಂತ ನಾವು ಸಿನಿಮಾಲಿ ನೋಡಬೇಕು. ಬಟ್ ವೆರಿ ನೈಸ್ ಸೆನ್ಸಿಬಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಮತ್ತು ತುಂಬ ಏಜೆನ್ಸಿ ಇದೆ ಈ ಕ್ಯಾರೆಕ್ಟರ್ಗೆ ಸಿನಿಮಾಲಿ, ಅವ್ರದ್ದೇ ಒಂದು ಒಪಿನಿಯನ್ ಇದೆ. ಸೊ
ಅವ್ರಿಗೆ ಏನೋ ಇಷ್ಟ ಆಗಿಲ್ಲ ಅಂದರೆ ಅದು ಹೇಳಿಬಿಡ್ತಾರೆ ಇಷ್ಟ ಇಲ್ಲ ಅಂತ, ಇಷ್ಟ ಇದ್ದರೆ ಹೇಳಿಬಿಡ್ತಾರೆ ಇಷ್ಟ ಅಂತ. ಸೊ ಶಿ ಹ್ಯಾಸ್ ಅರ್ ಓನ್ ವಾಯ್ಸ್. ಸೊ ಈ ಥರ ಕ್ಯಾರೆಕ್ಟರ್ಸ್ ಪ್ಲೇ ಮಾಡೋಕ್ಕೆ ತುಂಬ ಖುಷಿ ಇದೆ ಆ್ಯಂಡ್ ವೆರಿ ವೆಲ್ ರಿಟನ್ ಕ್ಯಾರೆಕ್ಟರ್. ಸೊ ಐ ಥಿಂಕ್ ಕ್ರೆಡಿಟ್ ಗೋಸ್ ಟು ಆ ಡೈರೆಕ್ಟರ್ ಆ್ಯಂಡ್ ರೈಟರ್ ವಿವೇಕ ಸರ್ ಆ್ಯಂಡ್ ನಾಗಭೂಷಣ್ ಅವರು. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್. ಸಂಜಿತ್ ಸಂಜೀವ್ ಅವರ ಜೊತೆ ಅವ್ರದ್ದು ಫಸ್ಟ್ ಫಿಲಮ್ಮು, ಅದಕ್ಕೆ ಅದರದ್ದೇ ಆದಂಥ ಒಂದು ಎಕ್ಸ್ಪ್ಲೋರನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಪ್ರಿಯಾ ಸುದೀಪ್ ಅವ್ರ ಜೊತೆ KRG ಅವರು ಕೂಡ ಕನೆಕ್ಟ್ ಆಗಿ ಈ ಪ್ರೊಡಕ್ಷನನ್ನು ಮಾಡ್ತಾ ಇರುವಂಥದ್ದು ಎಷ್ಟು ಖುಷಿ ಆಗ್ತಾ ಇದೆ. KRG ಅನ್ನುವಂಥ ಒಂದು ಪ್ರೊಡಕ್ಷನ್ ಹೌಸಿಂದ ಜೊತೆಗೆ ಪ್ರಿಯಾ ಸುದೀಪ್ ಅವರ ಒಂದು ನಿರ್ಮಾಣದಲ್ಲಿ ಬರ್ತಾ ಇರುವಂಥ ಸಿನಿಮಾ ಅಂದಾಗ ಅದನ್ನು ಎಕ್ಸ್ಪೆಕ್ಟ್ ಮಾಡೋ ಲೆವೆಲ್ ಕೂಡ ಬೇರೆ ಇರುತ್ತೆ. ಆ ಒಂದು ಇದರಲ್ಲಿ ನೀವು ಭಾಗ ಆಗಿರೋದು. ಅದೇ ನಾನು ಫಸ್ಟಲ್ಲೇ ಹೇಳ್ದಂಗೆ ಅ ಲಾಟ್ ಆಫ್ ಗ್ರ್ಯಾಟಿಟ್ಯೂಡ್ ಇನ್ ಮೈ ಹಾರ್ಟ್. ಜೆನ್ವಿನ್ಲಿ ನನಗೆ ತುಂಬ ಖುಷಿ ಇದೆ ಬಿಕಾಸ್ ನಾನು ಎಷ್ಟು ವರ್ಷದಿಂದ ಆಡಿಷನ್ ಮಾಡ್ತಾನೆ ಬಂದಿದ್ದೀನಿ. ಆ್ಯಕ್ಚುಲಿ ನಾನು KRGಗೂ ನನ್ನ ಪ್ರೊಫೈಲ್ ತುಂಬ ಸಲ ಕಳಿಸಿದ್ದೀನಿ. ಬಟ್ ಈ ಥರ ಅದು ಹೇಳ್ತಾರಲ್ಲ, ವೆನ್ ಇಟ್ ಹ್ಯಾಸ್ ಟು ಹ್ಯಾಪನ್ ಅವಾಗ ಆಗುತ್ತೆ ಅಂತ. ಆ್ಯಂಡ್ ಇಟ್ ಹ್ಯಾಪನ್ಸ್ ಬ್ಯೂಟಿಫುಲ್. ಐ ಥಿಂಕ್ ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ಇಟ್. ಬಿಕಾಸ್ ನಾನು ಜೆನ್ವಿನ್ಲಿ ಯೋಚನೆ ಮಾಡಿಲ್ಲ ಈ ಥರ ಕ್ಯಾರೆಕ್ಟರ್ ನನ್ನ ಹುಡುಕಿ ಬರುತ್ತೆ ಅಂತ. ಸೊ ಮ್ಯಾಂಗೋ ಪಚ್ಚ ಇಸ್ ಒನ್ ಸಚ್ ಫಿಲ್ಮ್ ಆ್ಯಂಡ್ ತುಂಬ ಅಂದರೆ ತುಂಬ ಖುಷಿ ಇದೆ ನನಗೆ. ಸುಪ್ರಿಯಾನ್ವಿ ಹಾಗೆ KRG ಟುಗೆದರ್ ಒಂದು ಕೊಲ್ಯಾಬ್ ಫಿಲ್ಮ್ ಮಾಡೋದ್ರಲ್ಲಿ ನಾನು ಒಂದು ಪಾರ್ಟ್ ಆಗಿದ್ದೀನಿ ಅಂತ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಇದರ ಜೊತೆಗೆ ಯಾವುದ್ರಲ್ಲೆಲ್ಲ ಬ್ಯುಸಿ ಇದ್ದೀರಾ ಕಾಜಲ್ ಅವರು ಅಂತಂದರೆ, ಪೆಪ್ಪೆ ಆದಮೇಲೆ ಇನ್ನೊಂದು ಸಿನಿಮಾ ಮಾಡ್ತೀರಾ, ಅದಾದಮೇಲೆ ಪೆಪ್ಪೆಯಲ್ಲಿ ನಿಮಗೆ ಕೊಟ್ಟಂಥ ಒಂದು ಫೇಮು ಮತ್ತು ಇದೀಗ ಮ್ಯಾಂಗೋ ಪಚ್ಚದಲ್ಲಿ ಸಿಗ್ತಾ ಇದೆ. ಸೊ ಇದೇ ಥರದ್ದು ಪ್ರಾಜೆಕ್ಟ್ ಏನಾದರೂ ಒಪ್ಕೊಂಡಿದ್ದೀರಾ ಅಂತ? ಐ ಕ್ಯಾನ್ ಟಾಕ್ ಅಬೌಟ್ ಇಟ್. ನೋಡೋಣ ನಾವು. ಫಾರ್ ನಾವು ಮ್ಯಾಂಗೋ ಪಚ್ಚ ಇಸ್ ದ ಓನ್ಲಿ ಥಿಂಗ್. ಅಂದರೆ ಇದೆ, ಗೊತ್ತಿಲ್ಲ, ನಾವು ನೋಡೋಣ ಯಾವ್ದು ಬರುತ್ತೆ ಅಂತ. ಲೆಟ್ಸ್ ವೇಟ್ ಫಾರ್ ದ ಅಫಿಷಿಯಲ್ ಅನೌನ್ಸ್ಮೆಂಟ್. ಬಟ್ ಒಳ್ಳೆ ಕತೆ ಎಲ್ಲ ಕೇಳ್ತಾ ಇದ್ದೀನಿ. ತುಂಬ ಖುಷಿ ಆಗುತ್ತೆ ಬಿಕಾಸ್ ಸ್ಟ್ರಾಂಗ್ ಕ್ಯಾರೆಕ್ಟರ್ಸೇ ಬರ್ತಾಯಿದೆ. ನನಗೆ ಯಾವ ಥರ ಬೇಕು ಆ ಥರ ಆ್ಯಸ್ ಅನ್ ಆರ್ಟಿಸ್ಟ್ ನನ್ನ ವರ್ಸಟೈಲಿಟಿ ತೋರಿಸ್ಬಹುದು, ಆ ಥರ ಕ್ಯಾರೆಕ್ಟರ್ಸ್ ಬರ್ತಾಯಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಓಕೆ, ಥ್ಯಾಂಕ್ ಯು. ಒಳ್ಳೆಯದಾಗಲಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಬರಲಿ. ಮ್ಯಾಂಗೋ ಪಚ್ಚದ ಮೂಲಕ ಇನ್ನಷ್ಟು ಪ್ರೇಕ್ಷಕರಿಗೆ ನೀವು ಹತ್ರ ಆಗಲಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರೂ ಪ್ಲೀಸ್ ಮ್ಯಾಂಗೋ ಪಚ್ಚ ಥಿಯೇಟರಲ್ಲಿ ನೋಡಿ. ಫೆಬ್ರವರಿ ರಿಲೀಸ್ ಆಗ್ತಿದೆ. ಅಫಿಷಿಯಲ್ ಅನೌನ್ಸ್ಮೆಂಟ್ ಡೇಟ್ ಬಗ್ಗೆ ನಾವು ಬೇಗನೆ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕಾಜಲ್ ಅವರ ಮುತ್ತಿನಂಥ ಮಾತಾಗಿತ್ತು. ಅರಗಿಣಿಯ ಮೂಲಕ ಈಗ ಎಲ್ಲರ ಮನಸ್ಸಲ್ಲಿ ಒಂದು ಮೋಡಿ ಮಾಡ್ತಾ ಇದ್ದಾರೆ. ಸದ್ಯದಲ್ಲೇ ತೆರೆ ಮೇಲೆ ಮೋಡಿ ಮಾಡಲಿಕ್ಕೆ ಅವರು ರೆಡಿ ಆಗಿದ್ದಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.